ಸಮಸ್ತ ಭಕ್ತಾದಿಗಳೆಲ್ಲರಿಗೂ ಶ್ರೀ ನಂದಕುಮಾರ ಸ್ವಾಮೀಜಿಗಳಾದಂಥ ನಾನು ಎಲ್ಲ ಉತ್ಪೂರ್ವಕವಾದ ನಮಸ್ಕಾರಗಳನ್ನು ಎಲ್ಲ ಭಕ್ತಾದಿಗಳಿಗೆ ವಂದನೆಗಳ ಪೂರ್ವಕ ವಂದಿಸುತ್ತೇನೆ. ಈ ದಿನ ವೈಕುಂಠ ಏಕಾದಶಿಯ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ. ಭಗವಂತನ ಆಶೀರ್ವಾದ, ಅವನ ದಯೆ, ಅವನ ಕೃಪೆ ಎಲ್ಲ ಭಕ್ತಾದಿಗಳಿಗೂ ಅನ್ವಯಿಸಲಿ. ಅವರು ಒಳ್ಳೆ ಜ್ಞಾನಿಗಳು, ಒಳ್ಳೆ ಭಕ್ತರು ಆಗಲಿ, ಆ ಭಗವಂತನ ಒಂದು ಆರಾಧನೆ ಮಾಡಲಿ ಎಲ್ಲರೂ ಅಂಥೇಳಿ ಈ ವೈಕುಂಠ ಏಕಾದಶಿನ ನಾವು ಭಾಳ ಹೊಸ ವರ್ಷನೂ ವಿಜೃಂಭಣೆಯನ್ನು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ಅನುದಾನನೂ ಮಾಡ್ತಾ ಇರ್ತೀವಿ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಭಗವಂತನ ಆಶೀರ್ವಾದ ತಗೊಳ್ತಾ ಇರ್ತಾರೆ, ಅವನ ಸೇವೆಯೂ ಮಾಡ್ತಾ ಇರ್ತಾರೆ. ನಮಗೂ ಸೇವೆ ಮಾಡೋ ಭಾಗ್ಯ ಒಂದು ಸಿಕ್ಕಿದೆ. ನಾವು ಕೊನೆ ಉಸಿರಿರೋವರೆಗೂ ಆ ಭಾಗ್ಯನ ಬಿಡದೆ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಬೇರೆ ದಿನಗಳಿಗಿಂತ ವೈಕುಂಠ ಏಕಾದಶಿ ದಿನನೇ ಯಾಕೆ ದೇವರಿಗೆ ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾರೆ ಸರ್? ಅಲ್ಲ, ಅದ್ರದ್ದು ಇತಿಹಾಸ ಬೇಕಾದಷ್ಟಿದೆ. ಯಾಕಂತಂದರೆ ಅವರು ಶ್ರೀಕೃಷ್ಣ ಪರಮಾತ್ಮನವನು, ಅವರು ಬೇಕಾದಷ್ಟು ಭಕ್ತಾದಿಗಳಿಗೆ ಅವರು ದರ್ಶನ ಕೊಟ್ಟಿದ್ದಾರೆ. ನಾರಾಯಣ ಅವತಾರದಲ್ಲಿ, ರಾಮರ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ, ಈಗ ಬಂದು ಕಲಿಯುಗದಲ್ಲಿ ವೆಂಕಟರಮಣ ಸ್ವಾಮಿ ಅವತಾರದಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ನಾನು ಇದ್ದೀನಿ ಅಂತೇಳಿ ಅವ್ರು ತೋರಿಸಿದ್ದಾರೆ. ಆ ಒಂದು ಕಾರಣಕ್ಕೆ ನಾವು ವೈಕುಂಠ ಏಕಾದಶಿನ ಮಾಡಬೇಕಾಗಿ ಬಂದಿದೆ. ಪ್ರತಿ ವರ್ಷನೂ ತಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ? ಖಂಡಿತವಾಗಿ. ಯಾವ ರೀತಿ ಭಕ್ತಾದಿಗಳು ತಮಗೆ ಸಹಕರಿಸ್ತಾ ಇದ್ದಾರೆ? ಎಲ್ಲ ಅವ್ರದ್ದೇನೆ, ನಮ್ದೇನಿಲ್ಲ. ನಾನೇನಿದ್ರು ಭಕ್ತನಾಗಿ ಸೇವಕರ್ತನಾಗಿ ಅವನು ಇದ್ರಲ್ಲಿ ಸೇವೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಭಕ್ತಾದಿಗಳೇ. ಅವರು ತರೋದು ಅವರೇ, ಅವ್ರು ಮಾಡೋದು ಅವರೇ, ಕೊಡೋದು ಅವರೇ, ಎಲ್ಲ ಅವ್ರದ್ದೇ, ನಮ್ದೇನು ಇಲ್ಲ ಅಲ್ಲಿ. ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ 8:30ವರೆಗೂ ಅನ್ನದಾನ ನಡೀತಾನೆ ಇರ್ತದೆ. ಎಲ್ಲ ಭಕ್ತಾದಿಗಳಿಂದ ನಡೀತಾ ಇರ್ತದೆ. ನಮ್ದೇನು ಅಲ್ಲಿ ಪಾತ್ರ ಇಲ್ಲ. ನಾವೇನಿದ್ರು ಭಗವಂತನ ಆರಾಧನೆ ಮಾಡೋದು ಅಷ್ಟೇ ನಮ್ಮ ಕೆಲಸ. ಇದನ್ನು ಹೊರತುಪಡಿಸಿದಂಗೆ ಶನೇಶ್ವರ ಸ್ವಾಮಿಗೆ ಇವತ್ತು ಬೆಳ್ಳಿ ಕಿರೀಟಧಾರಣೆ ಮಾಡಿ ಅಲಂಕಾರ ಮಾಡಿದ್ರ ಸ್ವಾಮಿ ಬಗ್ಗೆ ಹೇಳೋದಾದ್ರೆ? ಅವರು ಕರುಣಾಮಯ. ಅವರು ಕೆಟ್ಟವ್ರನ್ನ ಯಾವ ರೀತಿ ಒಳ್ಳೆಯವ್ರನ್ನ ಮಾಡಬೇಕು ಖಂಡಿತವಾಗಿ ಮಾಡ್ತಾರೆ. ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಭಕ್ತಿ ಇರಬೇಕು, ಜ್ಞಾನ ಇರಬೇಕು, ನಂಬಿಕೆ ಇರಬೇಕು. ಅವರಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇಟ್ಕೊಂಡು ಅವನ ಸೇವೆ ಮಾಡಬೇಕು. ಅಯ್ಯಪ್ಪನ ಸೇವೆನ ಮಾಡಿದ್ರೆ ನಮ್ಮಲ್ಲಿ ಇರೋಂಥ ಹಮ್ಮು ಎಲ್ಲ ಹೋಗಿ, ನಾನು ಅಹಂಕಾರ ಎಲ್ಲ ಹೋಗಿ ಒಳ್ಳೆ ಜ್ಞಾನಿಗಳಾಗಿ, ಒಳ್ಳೆ ಭಕ್ತರಾಗಿ ನಾವು ಮುಂದೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಒಳ್ಳೆ ಮನುಷ್ಯರಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರು ಭದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರು ಇರ್ಬೋದು ಅಷ್ಟೇ. ಇದನ್ನು ಹೊರತುಪಡಿಸಿದಂಗೆ ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ? ಇದು ಸುಮಾರು ನಮ್ಮ ತಾತನವ್ರ ಕಾಲದ ಇತಿಹಾಸ ಇದು. ಅವರು ಇಲ್ಲಿನ ಸೇವೆಯನ್ನು ಮಾಡಿಕೊಂಡು ಆ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಅವರು ಬೇಕಾದಷ್ಟು ಕಷ್ಟಗಳೆಲ್ಲ ಬಿದ್ದು ಮನೆ ಮಠ ಆಸ್ತಿ ಪಾಸ್ತಿ ಮುಂಗೊಟ್ಟು ಎಲ್ಲ ಕಳ್ಕೊಂಡು ಹೋಗ್ಬಿಟ್ರು. ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ರು. ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ಭಗವಂತ ನಮ್ಮನ್ನು ಕೈ ಹಿಡಿದು ಕಾಪಾಡಿ ನಮ್ಮನ್ನು ರಕ್ಷಣೆ ಮಾಡಿ ಮುಂದೆ ಹೋಗೋದಕ್ಕೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವು ಇವಾಗ ಚೆನ್ನಾಗಿದ್ದೀವಿ, ಆನಂದವಾಗಿದ್ದೀವಿ, ಸಮೃದ್ಧಿಯಾಗಿದ್ದೀವಿ. ಒಳ್ಳೆ ಜ್ಞಾನ ಆಗಿ, ಒಳ್ಳೆ ಭಕ್ತರಾಗಿ ಅವನು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಗೆ ಅಷ್ಟೇ ಸಾಕು. ಈ ಕ್ಷೇತ್ರಕ್ಕೆ ಯಾವ್ಯಾವ ಗ್ರಾಮದಿಂದ ಭಕ್ತಾದಿಗಳು ತಮ್ಮ ಸನ್ನಿಧಾನಕ್ಕೆ ಬರ್ತಾರೆ? ಸುತ್ತಮುತ್ತ ಎಲ್ಲ ಗ್ರಾಮದವ್ರನ್ನ ಬರ್ತಾರೆ. ಈ ಊರು ಆ ಊರು ಅನ್ನೋದೇನಿಲ್ಲ. ಎಲ್ಲ ಕಡೆ, ಮೈಸೂರು ಕಡೆನಿಂದ ಬರ್ತಾರೆ, ಮಂಡ್ಯ ಕಡೆನಿಂದ ಬರ್ತಾರೆ, ಪಾಂಡವಪುರ ಕಡೆನಿಂದ ಬರ್ತಾ ಇರ್ತಾರೆ. ಈ ಕಡೆ ದೇವನಹಳ್ಳಿ, ಚಿಂತಾಮಣಿ, ಎಲ್ಲ ಕಡೆನೂ ಭಕ್ತರು ಬರ್ತಾರೆ. ಅವ್ರವ್ರ ಸೇವೆ ಅವ್ರು ಮಾಡ್ತಾ ಇರ್ತಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಿರ್ತಾನೆ. ಆ ಒಂದು ಭಾಗ್ಯನ ಅವ್ರು ತಗೊಂಡು ಹೋಗಿ ಅವರು ಆ ಅಪ್ಪನಿಗೆ ಮರೀದೆ ಅವ್ರ ಸೇವೆನ ಏನಿದೆಯೋ ಅವ್ರು ಖಂಡಿತವಾಗಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಮಾಡ್ತಾರೆ. ಅದರಲ್ಲಿ ಎರಡೊಂದಿಲ್ಲ. ಕೊನೆಯದಾಗಿ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಭಕ್ತರು ಒಳ್ಳೆ ಭಕ್ತರಾಗಿ ಮುಂದೆ ತೆರಳೋದಕ್ಕೆ ನಾನು ಒಂದು ಅವ್ರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಒಳ್ಳೆ ಭಕ್ತರಾಗಿ, ಒಳ್ಳೆ ಜ್ಞಾನಿಗಳಾಗಿ, ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮಾಡಿ ಆ ಒಂದು ವೈಕುಂಠ ಏಕಾದಶಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಳ್ಳೆ ಜ್ಞಾನಿಗಳು, ಒಳ್ಳೆ ಭಕ್ತರಾಗಿ ನೀವು ತೆರಳ್ರಿ. ಒಳ್ಳೇದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ.